ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಬೇಸಿಗೆಯಲ್ಲಿ ಫ್ರಿಜ್ ತುಂಬಾ ಡೇಂಜರಾ? ಸಮ್ಮರ್ನಲ್ಲಿ ಫ್ರಿಜ್ ಅನ್ನ ಹೇಗೆ ಬಳಸಬೇಕು? ನಿಜಕ್ಕೂ ಸಮ್ಮರ್ನಲ್ಲಿ ಫ್ರಿಜ್ ಸ್ಫೋಟ ಆಗುತ್ತಾ ಅನ್ನೋದು ತುಂಬಾ ಜನರ ಪ್ರಶ್ನೆ. ವೀಕ್ಷಕರೇ, ಬೇಸಿಗೆ ಬಂತು, ನೀವು ನಿಮ್ಮ ಮನೆಯಲ್ಲಿ ಫ್ರಿಜ್ ಬಳಸ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಒಂದು ನೆನಪಿರ್ಲಿ ವೀಕ್ಷಕರೇ, ಎಡವಟ್ಟಾದ್ರೆ ಫ್ರಿಜ್ ಕೂಡ ಅಪಾಯವನ್ನ ತರುತ್ತೆ. ಅದರಲ್ಲೂ ಸಮ್ಮರ್ನಲ್ಲಿ ಫ್ರಿಜ್ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗಾದ್ರೆ ಬೇಸಿಗೆಯಲ್ಲಿ ಫ್ರಿಜ್ ವಿಚಾರದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂಬರ್ 1, ಮುಖ್ಯವಾಗಿ ಬೇಸಿಗೆಯಲ್ಲಿ ಫ್ರಿಜ್ ಓವರ್ ಲೋಡಿಂಗ್ ಅನ್ನ ತಪ್ಪಿಸಿ. ದಯವಿಟ್ಟು ಈ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ. ಕೆಲವರು ಫ್ರಿಜ್ ನಲ್ಲಿ ಇದ್ದು ಬದ್ದಿದ್ದನ್ನೆಲ್ಲ ತುಂಬಿ ಸ್ವಲ್ಪನೂ ಜಾಗನೇ ಇರಲ್ಲ, ಹಾಗೆ ಮಾಡಿರ್ತಾರೆ. ಅಪ್ಪಿ ತಪ್ಪಿಯೂ ಫ್ರಿಜ್ ಓವರ್ ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ. ಹೀಗೆ ಮಾಡಿದ್ರೆ ಕಂಪ್ರೆಸರ್ ಮೇಲೆ ಒತ್ತಡ ಬೀಳುತ್ತೆ, ಇದರಿಂದ ಅಪಾಯ ಸಂಭವಿಸೋ ಸಾಧ್ಯತೆ ಇರುತ್ತೆ. ಸೆಕೆಂಡ್ 1, ಫ್ರಿಜ್ ಅನ್ನ ಗೋಡೆಗೆ ಅಂಟಿಸಿರೋದಕ್ಕೆ ಹೋಗ್ಬೇಡಿ. ಅದರಲ್ಲೂ ಬೇಸಿಗೆಯಲ್ಲಂತೂ ಈ ತಪ್ಪು ಮಾಡಲೇಬೇಡಿ. ಗೋಡೆಗೂ ಫ್ರಿಜ್ಗೂ ಅಂತರ ಇರೋ ಹಾಗೆ ನೋಡ್ಕೊಳ್ಳಿ. ಆಗ ಕಂಪ್ರೆಸರ್ಗೆ ಗಾಳಿ ಚೆನ್ನಾಗಿ ಆಡುತ್ತೆ, ಇಲ್ಲಾಂದ್ರೆ ಕಂಪ್ರೆಸರ್ ಸಿಡಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹುಷಾರಾಗಿರ್ಬೇಕು. ಈ ವಿಚಾರದಲ್ಲಿ ಸಾಧ್ಯ ಆದಷ್ಟು ಎಚ್ಚರಿಕೆಯನ್ನ ವಹಿಸಿ, ನೆಗ್ಲೆಕ್ಟ್ ಬೇಡ. ಮೂರನೇದು, ಅಡುಗೆ ಮನೆಯಲ್ಲಿ ಫ್ರಿಜ್ ಅನ್ನ ಇಡಬೇಡಿ. ಅಡುಗೆ ಮನೆಯಲ್ಲಿ ಗ್ಯಾಸ್ ಆನ್ ಮಾಡ್ತಾನೆ ಇರ್ತೀವಿ, ಹಬೆ ಏಳುತ್ತೆ, ಅಡುಗೆ ಮಾಡ್ತಾ ಇರ್ತೀವಿ, ಅಡುಗೆ ಮನೆ ಯಾವಾಗ್ಲೂ ಬಿಸಿ ಬಿಸಿ ಆಗಿರುತ್ತೆ. ಒಂದ್ ವೇಳೆ ನೀವು ಅಡುಗೆ ಮನೆಯಲ್ಲಿ ಫ್ರಿಜ್ ಅನ್ನ ಇಟ್ರೆ ಫ್ರಿಜ್ ನ ಕಂಪ್ರೆಸರ್ ಇರುತ್ತಲ್ಲ, ಅದು ಬೇಗನೆ ಬಿಸಿ ಆಗ್ಬಿಡುತ್ತೆ. ಇನ್ನು ಸಮ್ಮರ್ನಲ್ಲಂತೂ ಹೆಚ್ಚು ಬಿಸಿ ಆಗುತ್ತೆ. ಒಂದ್ ವೇಳೆ ನಿಮ್ಮ ಅಡುಗೆ ಮನೆಯಲ್ಲಿ ಗಾಳಿ ಬೆಳಕು ಸರಿಯಾಗಿ ಇಲ್ಲದೆ ಇದ್ರೆ ಅಪಾಯ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಗಾಳಿ ಚೆನ್ನಾಗಿ ಆಡ್ತಿದ್ರೆ ಪರವಾಗಿಲ್ಲ, ಗಾಳಿ ಇಲ್ಲ, ಅದು ಮುಚ್ಚಿದ ಕೋಣೆ ಆಗಿದ್ರೆ ಆದಷ್ಟು ಫ್ರಿಜ್ ಅನ್ನ ಅಡುಗೆ ಮನೆಯಲ್ಲಿ ಇಡೋದಕ್ಕೆ ಹೋಗ್ಬಿಡಿ. ನಾಲ್ಕನೇದು, ಬೇಸಿಗೆಯಲ್ಲಿ ಫ್ರಿಜ್ ಅಪಾಯ ತರುವುದಕ್ಕೆ ಮುಖ್ಯ ಕಾರಣ ಕಂಪ್ರೆಸರ್. ಸಮ್ಮರ್ನಲ್ಲಿ ಕಂಪ್ರೆಸರ್ ಹೆಚ್ಚು ಬಿಸಿ ಆಗ್ತಾ ಇರುತ್ತೆ, ಇದರಿಂದ ಕಂಪ್ರೆಸರ್ ಮೇಲೆ ಹೆಚ್ಚು ಒತ್ತಡ ಬೀಳೋ ಸಾಧ್ಯತೆ ಇರುತ್ತೆ. ಫ್ರಿಜ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಇರುತ್ತೆ, ಅದು ಲೀಕ್ ಆಗ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾ ಇರಿ. ಸಮ್ಮರ್ನಲ್ಲಿ ವೆದರ್ ಬಿಸಿ ಆಗಿರುತ್ತೆ, ಇಂಥ ಟೈಮ್ನಲ್ಲಿ ಫ್ರಿಜ್ ನ ಗ್ಯಾಸ್ ಲೀಕ್ ಆದ್ರೆ ತುಂಬಾನೇ ಡೇಂಜರು. ಹಾಗಾದ್ರೆ 24 ಗಂಟೆ ಫ್ರಿಜ್ ಅನ್ನ ಆನ್ ನಲ್ಲಿ ಇಟ್ರೆ ಏನಾಗುತ್ತೆ ಅನ್ನೋದು ತುಂಬಾ ಜನರ ಪ್ರಶ್ನೆ. ಫ್ರಿಜ್ ಅನ್ನ 24 ಗಂಟೆ ಬಳಸೋದ್ರಿಂದ ಮೋಟರ್ಗೆ ಹಾನಿ ಆಗುತ್ತೆ ಅಂತ ಕೆಲವರು ಅಂದ್ಕೊಳ್ತಾರೆ. ಆದ್ರೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ವೆರೈಟಿ ಫ್ರಿಜ್ಗಳು ಮಾರ್ಕೆಟ್ಗೆ ಬಂದಿವೆ. ಈ ಫ್ರಿಜ್ಗಳು ತಾಪಮಾನ ಕನ್ಸಿಸ್ಟೆನ್ಸಿಯನ್ನ ಕಾಪಾಡುತ್ತೆ, ಹೀಗಾಗಿ ಫ್ರಿಜ್ ಅನ್ನ ಆಫ್ ಮಾಡೋ ಅಗತ್ಯ ಇರಲ್ಲ. ಹಾಗಾದ್ರೆ ಫ್ರಿಜ್ ಅನ್ನ ಯಾವಾಗ ಆಫ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಎಕ್ಸ್ಪರ್ಟ್ ಪ್ರಕಾರ ಹೊಸ ಟೆಕ್ನಾಲಜಿಯ ಫ್ರಿಜ್ ಅನ್ನ ನೀವು ಆಫ್ ಮಾಡಿಲ್ಲ ಅಂದ್ರೂ ಏನೂ ಸಮಸ್ಯೆ ಆಗೋದಿಲ್ಲ, ಸಿಡಿಯೋದು ಇಲ್ಲ. ನೀವು ಫ್ರಿಜ್ ಅನ್ನ ಸ್ವಚ್ಛಗೊಳಿಸುವಾಗ, ಅಂದ್ರೆ ನೀವು ಫ್ರಿಜ್ ಅನ್ನ ಕ್ಲೀನ್ ಮಾಡಬೇಕಾದ್ರೆ ಆಫ್ ಮಾಡಿದ್ರೆ ಸಾಕು ಅಂತಾರೆ ಎಕ್ಸ್ಪರ್ಟ್. ಫ್ರಿಜ್ ಅನ್ನ ನಿರಂತರವಾಗಿ ಆನ್ ನಲ್ಲಿ ಇರೋದ್ರಿಂದ ಮೋಟಾರ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಯಾಕೆ ಅಂದ್ರೆ ಆಧುನಿಕ ಫ್ರಿಜ್ ನಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಲಾಗಿರುತ್ತೆ. ಅವು ಆಟೋಮೆಟಿಕ್ ಆಗಿ ಆಫ್ ಅಂಡ್ ಆನ್ ಆಗುತ್ತೆ. ವೀಕ್ಷಕರೇ, ಫ್ರಿಜ್ ಬಳಸುವಾಗ ಹುಷಾರಾಗಿರಿ. ಅದರಲ್ಲೂ ಸಮ್ಮರ್ನಲ್ಲಿ ಎಚ್ಚರದಿಂದ ಇರಿ. ಅಯ್ಯೋ, ನಾನು ಎಷ್ಟು ವರ್ಷಗಳಿಂದ ಇವುಗಳನ್ನ ಬಳಸ್ತಾ ಇದ್ದೀನಿ, ಏನೂ ಆಗಿಲ್ಲ ಅಂತ ನೆಗ್ಲಿಜೆನ್ಸಿ ಬೇಡ. ಅದರಲ್ಲೂ ನೀವು ಈ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಈ ವಿಚಾರದಲ್ಲಿ ಆದಷ್ಟು ಎಚ್ಚರದಿಂದ ಇರಬೇಕು. ಅದೇ ರೀತಿ ಫ್ರಿಜ್ ವಿಚಾರದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಿ. ಭಯಪಡಿಸೋ ಉದ್ದೇಶ ನಮ್ದಲ್ಲ, ಅವೇರ್ನೆಸ್ ಮೂಡಿಸೋದಷ್ಟೇ ನಮ್ಮ ಕೆಲಸ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ. ನಮಸ್ಕಾರ.